ಹಾಯ್, ಹೆಲೋ ಸ್ಪರ್ಧಾ ಮಿತ್ರರೇ. ಇವತ್ತಿನ ಕ್ಲಾಸಲ್ಲಿ ನಾವು ಥಿಯರಿ ಆಫ್ ರೆಸಿಪ್ರೋಕಲ್ ಡಿಮ್ಯಾಂಡ್ ಅನ್ನು ನೋಡೋಣ. ಅಂದರೆ ಪರಸ್ಪರ ಬೇಡಿಕೆಯ ಸಿದ್ಧಾಂತವನ್ನು ನೋಡೋಣ. ಸೊ ಅಂತಾರಾಷ್ಟ್ರೀಯ ವ್ಯಾಪಾರದ ಪರಸ್ಪರ ಬೇಡಿಕೆಯ ಸಿದ್ಧಾಂತ ಯಾರಿಂದ ರೂಪಿಸಲ್ಪಟ್ಟಿದೆ? JS ಮಿಲ್ಲಿಂದ ರೂಪಿಸಲ್ಪಟ್ಟಂತಹ ಒಂದು ಸಿದ್ಧಾಂತವಾಗಿದೆ ಅಂತ ಹೇಳ್ತೀವಿ. ಹಾಗಿದ್ದಾಗ ಈ ಸಿದ್ಧಾಂತದ ಮೂಲ ಯಾವುದು ಅನ್ನೋದನ್ನು ನಾವಿಲ್ಲಿ ನೋಡೋದಾದ್ರೆ, ಡೇವಿಡ್ ರಿಕಾರ್ಡೋ ಅವರು ಬರೆದಿರ್ತಕ್ಕಂಥ ಲಾಸ್ಟ್ ಕ್ಲಾಸಲ್ಲಿ ನೋಡಿದ್ದೀವಿ ಕಂಪೇರಿಟಿವ್ ಕಾಸ್ಟ್ ಥಿಯರಿ. ಆ ಒಂದು ಕಂಪೇರಿಟಿವ್ ಕಾಸ್ಟ್ ಥಿಯರಿಯ ತಾರ್ಕಿಕ ಒಂದು ಮುಂದುವರಿಕೆ ಅಂತ ಹೇಳ್ತೀವಿ. ಯಾವುದು? ದ ಥಿಯರಿ ಆಫ್ ರೆಸಿಪ್ರೋಕಲ್ ಡಿಮ್ಯಾಂಡ್, ಡೇವಿಡ್ ರಿಕಾರ್ಡೋ ಅವರ ಕಂಪೇರಿಟಿವ್ ಕಾಸ್ಟ್ ಥಿಯರಿಯ ಒಂದು ಮುಂದುವರಿಕೆ ಅಂತ ಹೇಳ್ಬೋದು. ಇಲ್ಲಿ ರಿಕಾರ್ಡೋ ವಿಶ್ಲೇಷಣೆಯಲ್ಲಿ ಏನು ಮಾಡಿತ್ತು? ವಿಶ್ಲೇಷಣೆಯ ಹಿನ್ನೆಲೆಯಲ್ಲಿ JS ಮಿಲ್ ಅಂತಾರಾಷ್ಟ್ರೀಯ ವಿನಿಮಯದ ವಾಸ್ತವ ಅನುಪಾತದ ನಿರ್ಧಾರವನ್ನು ತನ್ನ ಈ ಒಂದು ಸಿದ್ಧಾಂತದಲ್ಲಿ ಮಂಡನೆ ಮಾಡಿದ್ದಾರೆ. ಈ ಒಂದು ಸಿದ್ಧಾಂತ ಏನನ್ನ ಹೇಳ್ತದ ಅಂತಂದ್ರೆ, ಎರಡು ದೇಶಗಳ ನಡುವೆ ನಡೀತಕ್ಕಂಥ ವ್ಯಾಪಾರದಿಂದ ದೊರೀತಕ್ಕಂಥ ಲಾಭದ ವಿಭಜನೆಯನ್ನ ವ್ಯಾಪಾರದಿಂದ ದೊರೆಯುವ ಲಾಭಗಳ ವಿಭಜನೆಯನ್ನ ಅರ್ಥಗರ್ಭಿತವಾಗಿ ಹೇಳ್ತಕ್ಕಂಥ ಒಂದು ಸಿದ್ಧಾಂತವೇ ದ ಥಿಯರಿ ಆಫ್ ರೆಸಿಪ್ರೋಕಲ್ ಡಿಮ್ಯಾಂಡ್ ಅಂತ ಹೇಳ್ತೀವಿ. ಹಾಗಿದ್ದಾಗ ಈ ಸಿದ್ಧಾಂತದ ಸಾರ ಏನು? ಈ ಒಂದು ತತ್ವದ ಸಾರ ಏನು ಅನ್ನೋದನ್ನು ನೋಡೋದಾದ್ರೆ, ಎರಡು ದೇಶಗಳ ನಡುವೆ ಸರಕುಗಳಿಗಿರ್ತಕ್ಕಂಥ ಪರಸ್ಪರ ಬೇಡಿಕೆಯು ಇದು ವ್ಯಾಪಾರದ ಷರತ್ತುಗಳನ್ನು ನಿರ್ಧಾರ ಮಾಡ್ತದ ಅನ್ನೋ ಅಭಿಪ್ರಾಯವನ್ನ ಈ ಒಂದು ತತ್ವ ವಿವರಿಸ್ತಕ್ಕಂಥದ್ದು. ಎರಡು ವ್ಯಾಪಾರದ ಷರತ್ತುಗಳನ್ನು ನಿರ್ಧರಿಸ್ತದ ಅನ್ನೋದನ್ನ ಈ ಒಂದು ಸಿದ್ಧಾಂತ ನಮಗಿಲ್ಲಿ ತಿಳಿಸ್ತದ. ಎರಡು ದೇಶಗಳ ನಡುವೆ ಸರಕುಗಳಿಗಿರುವ ಪರಸ್ಪರ ಬೇಡಿಕೆಯು ವ್ಯಾಪಾರದ ಷರತ್ತುಗಳನ್ನು ನಿರ್ಧರಿಸುತ್ತದೆ ಎಂದು ಈ ತತ್ವ ನಮಗಿಲ್ಲಿ ವಿವರಿಸ್ತದ. ಹಾಗಿದ್ದಾಗ ಪರಸ್ಪರ ಬೇಡಿಕೆ ಅಂದ್ರೆ ಏನು ಅನ್ನೋದನ್ನು ನಾವಿಲ್ಲಿ ನೋಡ್ಬೇಕಾಗ್ತದ. ಇನ್ನೊಂದು ಸರಕಿಗೆ ಇದ್ರ ಮೀನಿಂಗ್ ಏನಂದ್ರೆ, ಬರಿತಾ ಹೋದಂತೆ ನಿಮ್ಮ ಟೈಮ್ ವೇಸ್ಟ್ ಆಗ್ತದ. ಸೊ ಜಸ್ಟ್ ಕೇಳಿ. ಇನ್ನೊಂದು ದೇಶದ ಸರಕಿಗೆ ಪ್ರತಿಯೊಂದು ದೇಶದ ಬೇಡಿಕೆಯನ್ನ ಪರಸ್ಪರ ಬೇಡಿಕೆಯ ಸಿದ್ಧಾಂತ ಅಂತ ಕರಿಬಹುದು. ಅಂದ್ರೆ ಇದನ್ನ ಅಂತಾರಾಷ್ಟ್ರೀಯ ಬೇಡಿಕೆ ಅಂತಲೂ ಕೂಡ ಕರಿತೀವಿ. ಯಾಕಂದ್ರೆ ದೇಶಗಳ ನಡುವೆ ಇರತಕ್ಕಂಥ ಸರಕುಗಳ ಬೇಡಿಕೆ ಆದ್ದರಿಂದ ಅಂತಾರಾಷ್ಟ್ರೀಯ ಬೇಡಿಕೆ ಅಂತಲೂ ಕೂಡ ಈ ಒಂದು ಸಿದ್ಧಾಂತವನ್ನ ಕರಿತೀವಿ. ಯಾವುದೊಂದು ದೇಶ ಅಂದ್ರೆ, ಇನ್ನೊಂದು ರೀತಿಯಲ್ಲಿ ಅರ್ಥ, ಯಾವುದೊಂದು ದೇಶವು ವಿವಿಧ ಪ್ರಮಾಣದ ಆಮದುಗಳಿಗೆ ವಿಭಿನ್ನ ವ್ಯಾಪಾರದ ಷರತ್ತುಗಳಡಿಯಲ್ಲಿ ಕೊಡಲು ಮುಂದೆ ಬರ್ತಕ್ಕಂತಹ ರಫ್ತುಗಳ ಪ್ರಮಾಣವೇ ಪರಸ್ಪರ ಬೇಡಿಕೆ ಅಂತ ಹೇಳ್ಬೋದು. ಸೊ ಇನ್ನೊಂದ್ಸಲ ಹೇಳ್ತೀನಿ ಕೇಳಿ. ಯಾವುದೊಂದು ದೇಶವು ವಿವಿಧ ಪ್ರಮಾಣದ ಆಮದುಗಳಿಗೆ ವಿಭಿನ್ನ ವ್ಯಾಪಾರದ ಷರತ್ತುಗಳಲ್ಲಿ ಕೊಡಲು ಮುಂದೆ ಬರುವ ರಫ್ತುಗಳ ಪ್ರಮಾಣವೇ ಪರಸ್ಪರ ಬೇಡಿಕೆ ಅಂತ ಇಲ್ಲಿ ಕರೆಯಲ್ಪಡ್ತದ. ಅಜಂಪ್ಷನ್ಸ್ ಏನು? ಇದರ ಕಲ್ಪನೆಗಳನ್ನು ನಾವಿಲ್ಲಿ ನೋಡೋದಾದ್ರೆ ಸುಮಾರಷ್ಟು ಕಲ್ಪನೆಗಳನ್ನು ಇಲ್ಲಿ ಕಾಣಲಾಗ್ತದ. ಸೊ ಎರಡು ದೇಶಗಳನ್ನು ಒಳಗೊಂಡಿರ್ತದ. ಎರಡು ದೇಶಗಳಿರ್ತವೆ. ಉದಾಹರಣೆಯಲ್ಲಿ ಆಮೇಲೆ ನೋಡೋಣ. ಎರಡು ಸರಕುಗಳನ್ನು ಕಾಣಲಾಗ್ತದ. ಸ್ಥಿರ ಪ್ರತಿಫಲ ನಿಯಮ ಆಚರಣೆಯಲ್ಲಿರ್ತದ. ಯಾವುದು? ಸ್ಥಿರ ಪ್ರತಿಫಲ ನಿಯಮ ಆಚರಣೆಯಲ್ಲಿ ಇರ್ತದ. ನಾಲ್ಕನೇದು, ಸಾಗಣೆ ವೆಚ್ಚ ಅಸ್ತಿತ್ವ ಇಲ್ಲ. ಸಾಗಣೆ ವೆಚ್ಚ ಅಸ್ತಿತ್ವದಲ್ಲಿರೋದಿಲ್ಲ, ಅಂದ್ರೆ ವೆಚ್ಚರಹಿತವಾಗಿರ್ತದ ಅನ್ನೋದನ್ನ ಕಾಣ್ಬೋದು. ನಂತರ ಎರಡು ದೇಶಗಳ ಅವಶ್ಯಕತೆಗಳು ಏನಿರ್ತವೆ? ಒಂದೇ ರೀತಿಯಲ್ಲಿರ್ತವೆ. ಪರಿಪೂರ್ಣ ಪೈಪೋಟಿ ಇರ್ತದ. ಪರಿಪೂರ್ಣವಾದಂಥ ಪೈಪೋಟಿ ಇದೆ. ಪೂರ್ಣೋದ್ಯೋಗದ ಕಲ್ಪನೆ ಕೂಡ ಇಲ್ಲಿ ಹೊಂದಿದ. ಜೊತೆಗೆ ದೇಶಗಳ ನಡುವೆ ಮುಕ್ತ ವ್ಯಾಪಾರ ಇರ್ತಕ್ಕಂಥದ್ದು. ದೇಶಗಳ ನಡುವೆ ಏನಿರ್ತದ? ಮುಕ್ತ ವ್ಯಾಪಾರ. ಮತ್ತು ಎರಡು ದೇಶಗಳ ನಡುವೆ ವ್ಯಾಪಾರದ ಸಂಬಂಧಗಳಲ್ಲಿ ಸಾಪೇಕ್ಷ ವೆಚ್ಚಗಳ ತತ್ವ ಅನ್ವಯಿಸ್ತದ. ಎಲ್ಲಿ? ವ್ಯಾಪಾರದ ಸಂಬಂಧಗಳಲ್ಲಿ, ವ್ಯಾಪಾರದ
ಸಂಬಂಧಗಳಲ್ಲಿ ಸಾಪೇಕ್ಷ ವೆಚ್ಚಗಳ ತತ್ವ ಅನ್ವಯಿಸ್ತದ. ಸಾಪೇಕ್ಷ ವೆಚ್ಚಗಳ ತತ್ವ ಇಲ್ಲಿ ಅನ್ವಯವಾಗ್ತದ ಅನ್ನೋ ಸುಮಾರು ಅಜಂಪ್ಷನ್ಸ್ ಅನ್ನ ಈ ಒಂದು ಸಿದ್ಧಾಂತ ಹೊಂದೈತಿ. ಇಲ್ಲಿ ಸಾಪೇಕ್ಷ ವೆಚ್ಚದ ಸಿದ್ಧಾಂತವನ್ನ ಅಂದ್ರೆ ದ ಥಿಯರಿ ಆಫ್ ರೆಸಿಪ್ರೋಕಲ್ ಕಂಪೇರೇಟಿವ್ ಕಾಸ್ಟ್ ಥಿಯರಿಯ ಸಿದ್ಧಾಂತವನ್ನ ಪುನರ್ರೂಪಿಸುವ ಮೂಲಕ ಏನ್ ಮಾಡ್ತಾನೆ JS ಮಿಲ್ ದ ಥಿಯರಿ ಆಫ್ ರೆಸಿಪ್ರೋಕಲ್ ಡಿಮ್ಯಾಂಡ್ ಅನ್ನ ಮಂಡನೆಯನ್ನ ಮಾಡ್ತಾನೆ. ಇಲ್ಲಿ ಎರಡು ದೇಶಗಳಲ್ಲಿ ನಿರ್ದಿಷ್ಟ ಪ್ರಮಾಣದ ಶ್ರಮದ ಸಹಾಯದಿಂದ ಉತ್ಪಾದಿಸಬಹುದಾದಂಥ ವಿಭಿನ್ನ ಪ್ರಮಾಣಗಳ ಉತ್ಪನ್ನವನ್ನ ಮಿಲ್ನ ಸಿದ್ಧಾಂತ ನಮಗೆ ತೋರಿಸ್ತದ. ಇಲ್ಲಿ ರಿಕಾರ್ಡೋ ಸಿದ್ಧಾಂತದಲ್ಲಿ ಶ್ರಮದ ವೆಚ್ಚವನ್ನ ಆಧಾರವಾಗಿಸಿಕೊಂಡಿದ್ದ. ರಿಕಾರ್ಡೋ ತನ್ನ ಸಿದ್ಧಾಂತದಲ್ಲಿ ಏನ್ ಮಾಡ್ತಾನೆ, ಸಾಪೇಕ್ಷ ಶ್ರಮದ ವೆಚ್ಚವನ್ನ ಆಧಾರವಾಗಿಟ್ಟುಕೊಂಡಿರ್ತಾನೆ. ಅದಕ್ಕೆ ವಿರುದ್ಧವಾಗಿ JS ಮಿಲ್ನ ವಿಶ್ಲೇಷಣೆಯಲ್ಲಿ ಏನ್ ಮಾಡ್ಬೋದು, ಶ್ರಮದ ಸಾಪೇಕ್ಷ ಪರಿಣಾಮಕತೆ ಅಥವಾ ಅನುಕೂಲತೆಯನ್ನ ಆಧರಿಸಿದ ಒಂದು ಪರಿಕಲ್ಪನೆ ಅಂತ ಹೇಳ್ತೀವಿ. ಶ್ರಮದ ಸಾಪೇಕ್ಷ ಪರಿಣಾಮಕತೆ ಅಥವಾ ಅನುಕೂಲತೆಯ ಒಂದು ಪರಿಕಲ್ಪನೆಯನ್ನ ಆತ ಇಲ್ಲಿ ಬಳಸಿದ್ದಾನೆ ಅಂತ ಹೇಳ್ಬೋದು. ಸೊ ಇದು JS ಮಿಲ್ ಅವರ ಒಂದು ಸಿದ್ಧಾಂತದ ವಿವರಣೆ. ಒಂದು ಉದಾಹರಣೆ ಮೂಲಕ ನಾವು ಈ ಒಂದು ಸಿದ್ಧಾಂತವನ್ನ ನೋಡೋದಾದ್ರೆ, ಎಕ್ಸಾಂಪಲ್ ಮೂಲಕ ನೋಡೋದಾದ್ರೆ, ಇಲ್ಲಿ ಅಜಂಪ್ಷನ್ಸ್ ಅಲ್ಲಿ ಆಲ್ರೆಡಿ ಅದ ಎರಡು ದೇಶ ಎರಡು ಸರಕುಗಳು ಅಂತಕ್ಕಂಥ ಹೇಳಿಕೆ ಅದ. ಸೊ ಹೀಗಾಗಿ ಎರಡು ದೇಶಗಳನ್ನು ತೆಗೆದುಕೊಳ್ಳೋಣ. ಒಂದು ಇಂಗ್ಲೆಂಡ್, ಇನ್ನೊಂದು ಜರ್ಮನಿ ಅಂತಕ್ಕಂಥ ಎರಡು ದೇಶಗಳನ್ನು ತಗೋಣ. ಇಲ್ಲಿ ಎರಡು ಸರಕು ಅದ. ಸೊ ಬಟ್ಟೆ ಅಂತಕ್ಕಂಥ ಒಂದು ಸರಕನ್ನ, ಇನ್ನೊಂದು ದಾರ ಅಂತಕ್ಕಂಥ ಮತ್ತೊಂದು ಸರಕನ್ನ ತಗೋಣ. ಸೊ ಇಲ್ಲಿ 10 ಗಜ ಬಟ್ಟೆ ಇಂಗ್ಲೆಂಡ್ ದೇಶದ್ದು, 10 ಗಜ ಬಟ್ಟೆ ಜರ್ಮನ್ ದೇಶದ್ದು. 15 ಗಜ ದಾರ ಏನೈತಿ, ಇದು 15 ಗಜದ ದಾರ ಇಂಗ್ಲೆಂಡ್ ದೇಶದ್ದು, 20 ಗಜ ದಾರ ಏನದ ಜರ್ಮನ್ ದೇಶದ್ದು ಅಂತ ಹೇಳ್ತೀವಿ. ಸೊ ಇಲ್ಲಿ ಈ ಎಕ್ಸಾಂಪಲ್ ಮೂಲಕ ಯಾವ ರೀತಿಯಾಗಿ ಲಾಭ ಆಗ್ತದ ಅಂತಾರಾಷ್ಟ್ರೀಯ ವ್ಯಾಪಾರ ಅನ್ನೋದನ್ನ ನೋಡ್ಬೋದು. ಇಲ್ಲಿ ಸಾಪೇಕ್ಷ ಅನುಕೂಲತೆಯನ್ನ ಆಧರಿಸಿ ಇಂಗ್ಲೆಂಡ್ ಏನ್ ಮಾಡ್ಬೋದು, ಬಟ್ಟೆ ಉತ್ಪಾದನೆಯಲ್ಲಿ ಮತ್ತು ಜರ್ಮನಿ ದಾರದ ಉತ್ಪಾದನೆಯಲ್ಲಿ ವೈಶಿಷ್ಟ್ಯವನ್ನ ಕೇಂದ್ರೀಕರಿಸಬಹುದು ಅಂತ ಹೇಳ್ತೀವಿ. ಯಾವಾಗ ವ್ಯಾಪಾರ ಇಲ್ಲದಿದ್ದ ಪಕ್ಷದಲ್ಲಿ ಯಾವ ರೀತಿ ಆಗ್ತದ ಅನ್ನೋದನ್ನು ನೋಡೋದಾದ್ರೆ, ವ್ಯಾಪಾರ ಇಲ್ಲದಿದ್ದ ಪಕ್ಷದಲ್ಲಿ ಸ್ವದೇಶಿ ವಿನಿಮಯ ದರ ಇಂಗ್ಲೆಂಡಿನಲ್ಲಿ ಎಷ್ಟಿದೆ, 1 ಯೂನಿಟ್ ಬಟ್ಟೆಗೆ 1.5 ಯೂನಿಟ್ ದಾರ ಆಗಿರ್ತದ. 1 ಯೂನಿಟ್ ಬಟ್ಟೆಗೆ 1.5 ಯೂನಿಟ್ ದಾರ ಆಗಿರ್ತದ. ಯಾವಾಗ ವ್ಯಾಪಾರ ಇಲ್ಲದಿದ್ದಂಥ ಪಕ್ಷದಲ್ಲಿ. ಅಂತೆಯೇ ಜರ್ಮನಿಯ ಒಂದು ಉದಾಹರಣೆ ನೋಡೋದಾದ್ರೆ, ಇಲ್ಲಿಯೂ ಕೂಡ 1 ಯೂನಿಟ್ ಬಟ್ಟೆಗೆ ಏನಾಗ್ತದ, 2 ಯೂನಿಟ್ ದಾರ, 1 ಯೂನಿಟ್ ಬಟ್ಟೆಗೆ 2 ಯೂನಿಟ್ ದಾರ ಆಗಿರ್ತದೆ. ಎರಡೂ ದೇಶಗಳು ವ್ಯಾಪಾರಕ್ಕೆ ತೆಗೆದುಕೊಂಡಾಗ, ಇದು ವ್ಯಾಪಾರ ಇಲ್ಲದಿದ್ದಂತಹ ಪಕ್ಷದಲ್ಲಿ. ಒಂದು ವೇಳೆ ಎರಡೂ ದೇಶಗಳು ವ್ಯಾಪಾರಕ್ಕೆ ತೆಗೆದುಕೊಂಡು ಬಳಿಕ ಇಂಗ್ಲೆಂಡ್ ಏನು ಮಾಡ್ಬೋದು, 1 ಗಜ ಬಟ್ಟೆಗೆ 1.5 ಗಜಗಳಿಗಿಂತಲೂ ಅಧಿಕ ಪ್ರಮಾಣದ ದರವನ್ನು ಪಡೆಯಬಲ್ಲದಾದರೆ, ಅಂದರೆ ಇದಕ್ಕೆ ಟ್ಯಾಲಿ ಮಾಡ್ತಿದ್ದೀವಿ ನಾವು, 1.5 ಗಜಕ್ಕಿಂತಲೂ ಅಧಿಕ ಪ್ರಮಾಣದ ದಾರವನ್ನು ಪಡೆಯಬಲ್ಲದಾದರೆ ಜರ್ಮನಿಯು 1 ಯೂನಿಟ್ ಬಟ್ಟೆಯನ್ನು ಪಡೆಯಲು 2 ಗಜಗಳಿಗಿಂತಲೂ ಕಡಿಮೆ ಪ್ರಮಾಣದ ದಾರವನ್ನು ಕೊಡೋದಾದರೆ ವ್ಯಾಪಾರ ಏನಾಗ್ತದೆ, ಎರಡೂ ದೇಶಗಳಿಗೆ ಲಾಭದಾಯಕವಾಗ್ತದ. ವ್ಯಾಪಾರ ಇಲ್ಲಿ ಎರಡೂ ದೇಶಗಳಿಗೆ ಲಾಭದಾಯಕವಾಗ್ತದ ಅಂತ ಹೇಳ್ಬೋದು. ಆ ಪ್ರಕಾರ ಎರಡೂ ದೇಶಗಳ ನಡುವೆ ಸ್ವದೇಶಿ ವಿನಿಮಯ ದರಗಳಿಂದ ನಿರ್ಧಾರವಾದ ಬಾಹ್ಯ ಮಿತಿಗಳ ನಡುವೆ ಲಾಭದಾಯಕ ಅಂತಾರಾಷ್ಟ್ರೀಯ ವಿನಿಮಯ ಅನುಪಾತಗಳು ನೆಲೆಸಿರ್ತವೆ ಅಂತಕ್ಕಂಥದ್ದು JS ಮಿಲ್ ಅವರ ಒಂದು ವಾದ ಅಂತ ಹೇಳ್ಬೋದು. ಸೊ ಈ ಅಂತಾರಾಷ್ಟ್ರೀಯ ವ್ಯಾಪಾರದಿಂದ ದೊರೆತಕ್ಕಂತಹ ಲಾಭಗಳ ವಿಭಜನೆಯನ್ನು ವಿವರಿಸ್ತಕ್ಕಂಥ ಸಂದರ್ಭದಲ್ಲಿ ಮಿಲ್ ಸಮತೋಲನದ ವ್ಯಾಪಾರದ ಷರತ್ತು, ಸಮತೋಲನದ
ವ್ಯಾಪಾರದ ಷರತ್ತುಗಳು ಅಂತಕ್ಕಂಥ ಪರಿಕಲ್ಪನೆಯನ್ನು ಬಳಸಿದಾನಂತ ಹೇಳ್ಬೋದು. ವ್ಯಾಪಾರದ ಷರತ್ತುಗಳು ಅಂತಕ್ಕಂಥ ಪರಿಕಲ್ಪನೆಯನ್ನು ಬಳಸಿದ್ದಾನೆ. ಇಲ್ಲಿ ಪ್ರತಿಯೊಂದು ದೇಶದ ಆಮದುಗಳ ಮೌಲ್ಯವು ಅದರ ರಫ್ತುಗಳ ಮೌಲ್ಯಕ್ಕೆ ಸಮನಾಗಿರುವಾಗ ವ್ಯಾಪಾರದ ಷರತ್ತುಗಳು ಸಮತೋಲನದಲ್ಲಿರ್ತವೆ. ಯಾವಾಗ ಸಮತೋಲನದಲ್ಲಿರ್ತವೆ? ಪ್ರತಿಯೊಂದು ದೇಶದ ಆಮದುಗಳ ಮೌಲ್ಯವು ಅದರ ರಫ್ತುಗಳ ಮೌಲ್ಯಕ್ಕೆ ಸಮನಾಗಿರುವಾಗ ವ್ಯಾಪಾರದ ಷರತ್ತುಗಳು ಸಮತೋಲನದಲ್ಲಿರುತ್ತವೆ ಅಂತ ಹೇಳ್ತಾನೆ. ಜೊತೆಗೆ ವ್ಯಾಪಾರದ ಷರತ್ತುಗಳ ಸಮತೋಲನದ ಸ್ಥಿತಿಯನ್ನು ಮಿಲ್ ವಿವಿಧ ದೇಶಗಳ ಬೇಡಿಕೆಯ ಸಾಪೇಕ್ಷ ಬಲವು ಪರಸ್ಪರ ಸಮನಾಗಿರುವಂತಹ ಸನ್ನಿವೇಶ ಅಂತ ಕೂಡ ಅವನು ಪರಿಗಣಿಸಿದ್ದಾನೆ. ಸೊ ಹೀಗಾಗಿ ಈ ಸಮತೋಲನವನ್ನು ಅವನು ಏನಂತ ಕರೀತಾನೆ? ಅಂತಾರಾಷ್ಟ್ರೀಯ ಬೇಡಿಕೆಯ ಸಮತೆ, ಅಂತಾರಾಷ್ಟ್ರೀಯ ಬೇಡಿಕೆಯ ಸಮತೆ ಅಂತೇಳಿ ಈ ಒಂದು ಸಮತೋಲನವನ್ನು ಆತ ಕರೆದಿದ್ದಾನೆ. ಸೊ ಇದಿಷ್ಟು ದ ಥಿಯರಿ ಆಫ್ ರೆಸಿಪ್ರೋಕಲ್ ಡಿಮ್ಯಾಂಡ್ನ ಇನ್ಫಾರ್ಮೇಷನ್. ನಾವು ಎಷ್ಟು ಡೆಪ್ತಾಗಿ ಓದ್ತೀವಲ್ಲ ಎಕ್ಸಾಮಲ್ಲಿ ಅಷ್ಟು ನಮಗೆ ಹೆಲ್ಪ್ ಆಗ್ತದೆ. ಸೊ ಇಲ್ಲಿಗೆ ಇದೊಂದು ಕ್ಲಾಸ್ ಕಂಪ್ಲೀಟ್ ಆಯಿತು. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್, ಲೈಕ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಶೇರ್ ಮಾಡಿ. ಹೆಚ್ಚು ಜನರಿಗೆ ಶೇರ್ ಮಾಡಿದಂತೆ ನಾವೇನು ಮಾಡ್ಬೋದು, ಹೆಚ್ಚು ಕ್ಲಾಸನ್ನು ನಡೆಸಲಿಕ್ಕೆ ಅವಕಾಶ. ಥ್ಯಾಂಕ್ ಯು.